ನಿಜವಾಗ್ಲೂ ಕೂಡ ನಾನೇನಾದರೂ ಇಲ್ಲಿ ನಿಂತು ಇವತ್ತು ಕಲಾವಿದನಾಗಿ ಮಾತನಾಡ್ತಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ 40 ವರ್ಷಗಳ ಹಿಂದೆ ನನ್ನನ್ನು ಜಾನಪದ ಲೋಕದಲ್ಲಿ ಕಲಾವಿದನಾಗಿ ರೂಪಿಸಿದಂಥ ಬೈರನಹಳ್ಳಿ ಶಿವರಾಮ್ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನನ್ನ ಸೌಭಾಗ್ಯ ಏನಂತ ಅಂದರೆ ನಮ್ಮ ಕೈಯಾರೆ ಇವತ್ತು ಅವ್ರನ್ನ ಅಭಿನಂದನೆ ಮಾಡುವಂಥ ಸೌಭಾಗ್ಯವನ್ನು ರೇಣುಕಾ ಪ್ರಸಾದ್ ನಮಗೆ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮ ರವಿ ಮಾಸ್ಟರ್ ಇದ್ದಾರೆ, ವಿದುಷಿ ಉಷಾ ಬಸಪ್ಪ ಅವರಿದ್ದಾರೆ, ಲೋಕೇಶ್ ಸರ್ ಇದ್ದಾರೆ. ನಮಗೆಲ್ಲರೂ ಕೂಡ ಬಹಳ ಖುಷಿ ಕೊಡುವಂಥ ವಿಷಯ, ಪೊಲೀಸ್ ಇಲಾಖೆಯ ಅಧಿಕಾರಿ ಒಬ್ಬರ ನಮ್ಮ ಜೊತೆ ಕುಳಿತುಕೊಂಡು ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ರೇಣುಕಾ ಪ್ರಸಾದ್ ಅವರು ಇದ್ದಾರೆ, ನೀವೆಲ್ಲರೂ ಇದ್ದೀರಾ. ನನಗೆ ಬಹಳ ಖುಷಿ ಕೊಡುವಂಥ ವಿಷಯ ಏನಂತ ಅಂದರೆ, ಈ ನಮ್ಮ ABCD ಡ್ಯಾನ್ಸ್ ಅಕಾಡೆಮಿ ಆರಂಭ ಆದಾಗಿಂದ ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವವನ್ನು ಮಾಡುವ ಮೂಲಕ ತನ್ನ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳ ಕಲಾ ಪ್ರದರ್ಶನವನ್ನು ಮಾಡುವ ಮೂಲಕ ಪೋಷಕರಿಗೆ ನಿಮ್ಮ ಮಕ್ಕಳು ಏನು ಕಲ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಆ ಮಗು ಸ್ಟೇಜ್ ಫಿಯರನ್ನು ಕಳ್ಕೊಂಡು ಮುಂದಿನ ಹಂತಕ್ಕೆ ವರ್ಷ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕಲೆಯನ್ನು ಕಲ್ತ್ಕೊಂಡಿದ್ದೀನಿ, ಆ ಕಲೆಯನ್ನು ಮೌಲ್ಯಮಾಪನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ವೇದಿಕೆಯನ್ನು ಕಲಿಸ್ಕೊಟ್ಟಿರೋದ್ರಿಂದ ನಿಜವಾಗ್ಲೂ ಕೂಡ ನಾನು ಹೃದಯ ತುಂಬಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಿಜವಾಗ್ಲೂ ಕೂಡ ನಾವು 1ನೇ ತರಗತಿ 2ನೇ ತರಗತಿ ಓದ್ಕೊಂಡು ಬಂದಾಗ ಪರೀಕ್ಷೆ ಇರುತ್ತೆ, ನಮ್ಮ ವಾರ್ಷಿಕ ಪರೀಕ್ಷೆ. ಅದಾದ್ಮೇಲೆ ನಮಗೆ ಮುಂದಕ್ಕೆ ಪ್ರಮೋಷನ್ ಕೊಡ್ತಾರೆ, 2ನೇ ಕ್ಲಾಸ್ ಆಗಿದ್ರೆ 3ಕ್ಕೆ. ಅದೇ ರೀತಿ ನಮ್ಮ ABCD ಡ್ಯಾನ್ಸ್ ಅಕಾಡೆಮಿ, ನಮ್ಮ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡ್ತಕ್ಕಂಥ ಈ ವಾರ್ಷಿಕೋತ್ಸವ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡುವ ಜೊತೆಗೆ ಮತ್ತು ಕಲೆಯ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ವಿಶೇಷವಾದಂಥ ಪ್ರಶಸ್ತಿಗಳನ್ನು ಕೊಡುವ ಮೂಲಕ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಜನಪದ ಕಲೆ ಆಗಿರ್ಬೋದು, ಶಾಸ್ತ್ರೀಯ ಕಲೆ ಆಗಿರ್ಬೋದು, ಅಥವಾ ಯಕ್ಷಗಾನ ಆಗಿರ್ಬೋದು, ಎಲ್ಲ ಕಲೆಗಳನ್ನು ಒಂದೇ ಶಾಲೆಯಲ್ಲಿ ಕಲಿಸ್ತಾ ಇರೋದು ನಮ್ಮ ರಾಮನಗರದಲ್ಲಿರ್ತಕ್ಕಂಥ ಈ ಸಂಸ್ಥೆಗೆ ನಿಜವಾಗ್ಲೂ ಕೂಡ ರೇಣುಕಾ ಪ್ರಸಾದರು ಅಭಿನಂದನೆಗೆ ಅರ್ಹರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಿಮಗೆ ಗೊತ್ತಿದೆ, ಶಶಿ ಅಣ್ಣವ್ರಿಗೆ ಎಷ್ಟು ಕಾರ್ಯಕ್ರಮಗಳಿದ್ರು ಕೂಡ ಅವರು ಬಿಡುವು ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತ ಅಂದರೆ, ನಮ್ಮ ವಿಜಯರಾಮ್ಪುರ ನಾವಲ್ಲಿ ಬರ್ತೀವಿ ಅಂದರೆ ಅವರು ಗಳಿಸಿರ್ತಕ್ಕಂಥ ದೊಡ್ಡ ಪ್ರೀತಿ. ನಾವೆಲ್ಲರೂ ಕೂಡ ಅವ್ರನ್ನ ಭಾಳ ಪ್ರೀತಿಸ್ತೀವಿ, ಭಾಳ ಗೌರವಿಸ್ತೀವಿ. ಕಿರಿಯ ವಯಸ್ಸಿನಲ್ಲೇ ಹಿರಿಮೆಯ ಸಾಧನೆಯನ್ನು ಮಾಡಿರ್ತಕ್ಕಂಥ ರೇಣುಕಾ ಪ್ರಸಾದ್ ಅವರು ತನ್ನ ಜೊತೆಗಿರ್ತಕ್ಕಂಥ ಅನೇಕ ಜನ ಕಲಾವಿದರನ್ನು ಅವರು ಯಾವತ್ತೂ ಕೂಡ ಬೇರೆ ಬೇರೆ ಪ್ರಶಸ್ತಿಗಳನ್ನು, ಇವತ್ತು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವು. ನಿಜವಾಗ್ಲೂ ಕಲಾಜ್ಯೋತಿ ಜಾನಪದ ರತ್ನ ಪ್ರಶಸ್ತಿ ಕೊಡ್ತಿದ್ದಾರೆ, ಕಲಾಜ್ಯೋತಿ ಕನ್ನಡ ರತ್ನ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಯಾರ್ಯಾರು ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರೆಲ್ಲರೂ ಕೂಡ ತನ್ನದೇ ಆದಂಥ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು. ಅವರಿಗೆ ಅಭಿನಂದಿಸುವ ಮೂಲಕ ನಮ್ಮ ಕಲೆಯನ್ನು ಗೌರವಿಸ್ತಾ ಇದ್ದಾರೆ. ಹಾಗಾಗಿ ರೇಣುಕಾ ಪ್ರಸಾದ್ ಅವರ ABCD ಡ್ಯಾನ್ಸ್ ಅಕಾಡೆಮಿ ಒಂದು ಮಾದರಿ, ಈ ನಾಡಿಗೆ ಮಾದರಿ, ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಹೆಗ್ಗಳಿಕೆಯನ್ನು ಪಡೆದಿರ್ತಕ್ಕಂಥ ಸಂಸ್ಥೆ ಅಂತ ನಾವಾದರೂ ಭಾವಿಸಿದ್ದೇವೆ. ಬಂಧುಗಳೇ, ನೀವೆಲ್ಲರೂ ಯಾರು ಇವತ್ತು ಪೋಷಕರು ಇಲ್ಲಿದ್ದೀರಿ, ತುಂಬ ಜನ ಪೋಷಕರು ನಮ್ಮ ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಿದ್ದೀರಿ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಏನು ಪಡೆದಿದ್ದೀರಿ, ಅವರು ನೀವು ತಂದೆ ತಾಯಿ ಆಗಿರೋದಕ್ಕೆ ನಿಮ್ಮ ಮಕ್ಕಳು ಅದೃಷ್ಟವಂತರು, ನಿಮ್ಮ ಮಕ್ಕಳನ್ನು ಪಡೆದಿರೋದಕ್ಕೆ ನೀವು ಪುಣ್ಯವಂತರು. ಯಾಕಂತಂದ್ರೆ ರಾಮನಗರ ಟೌನಲ್ಲೇ, ನಗರದಲ್ಲೇ ಬೇಕಾದಷ್ಟು ಮನೆಗಳಿದೆ, ಸಾಕಷ್ಟು ಮಕ್ಕಳುಗಳಿದ್ದಾರೆ. ಎಲ್ರಿಗೂ ಕೂಡ ಎಲ್ಲ ಥರದ ಸೌಕರ್ಯ ಸಿಗಲ್ಲ. ಎಷ್ಟೋ ಜನ ಮಕ್ಕಳಿಗೆ ಮುಖ್ಯವಾಗಿ ಶಾಲೆಗೆ ಸೇರಿಸಿ ಫೀಸ್ ಕಟ್ಟಿ ಓದಿಸೋಕ್ಕೆ ಆಗದಿರುವಂಥ ಸಂದರ್ಭದಲ್ಲಿ ನೀವು ಇವತ್ತು ಶಾಲೆಯ ಮುಖ್ಯ ಶಿಕ್ಷಣದ ಜೊತೆಗೆ ಇವತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ನೀವು ಶೈಕ್ಷಣಿಕ ಹೊರತಾಗಿ, ಶಿಕ್ಷಣದ ಹೊರತಾಗಿ ಒಂದು ಸಾಂಸ್ಕೃತಿಕ ಚಟುವಟಿಕೆಯನ್ನು ಕಲಿಯೋದಕ್ಕೆ ಮಕ್ಕಳಿಗೆ ನೀವೇನು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಅದಕ್ಕೆ ನಾನೊಬ್ಬ ಕಲಾವಿದನಾಗಿ, ಈ ಜಿಲ್ಲೆಯ ಕಲಾವಿದನಾಗಿ ನಿಮಗೆ ಶರಣು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ಕೂಡ ನೀವೆಲ್ಲರೂ ಅದೃಷ್ಟವಂತರು. ನಮಗೆ ಈ ಸೌಕರ್ಯ ಇರಲಿಲ್ಲ. ನಾನು ಆಗಲೇ ಹೇಳಿದೆ, 40 ವರ್ಷಗಳ ಹಿಂದೆ ಜಾನಪದ ಲೋಕಕ್ಕೆ ನಾವು ಬಂದರೆ ಇದೇ ಬೈರನಹಳ್ಳಿ ಶಿವರಾಮಣ್ಣ ನಮಗೆ ವಿಡಿಯೋಸ್ಕೋಪಲ್ಲಿ ಹಾಕಿ ಹಾಡುಗಳನ್ನು ಕಲಿಸ್ತಾ ಇದ್ರು. ಜನಪದ ಗೀತೆಗಳನ್ನು ನಾವು ಕಲಿಬೇಕು ಅಂತ ಅಂದಾಗ ಅವರು HL ನಾಗೇಗೌಡರು, ನಾಡೋಜ HL ನಾಗೇಗೌಡರು ಸಂಗ್ರಹ ಮಾಡಿಟ್ಟಿದ್ದಂಥ ಅನೇಕ ವಿಡಿಯೋಗಳ ಹಾಡುಗಳನ್ನು ನನಗೆ ಕಲಿಸ್ಕೊಡ್ತಿದ್ರು, ತೋರಿಸ್ಕೊಡ್ತಿದ್ರು. ಕುತ್ಕೊಂಡು ಕಲ್ತ್ಕೋ ಬರ್ಕೋ ಅಂತ ಹೇಳ್ತಿದ್ರು. ನಿಜವಾಗ್ಲೂ ಅವ್ರಿಗೆ ಜಾನಪದ ಲೋಕದಲ್ಲಿ ರಂಗ ನಿರ್ದೇಶಕರಾಗಿದ್ದರು. ನನ್ನಂಥ ಸಾವಿರಾರು ಕಲಾವಿದರಿಗೆ, ನೂರಾರು ಜನ ಹೆಸರಾಂತ ಕಲಾವಿದರಾಗಲಿಕ್ಕೆ ಅವರು ಬಹಳ ಶ್ರಮವನ್ನು ಪಟ್ಟಿದ್ದಾರೆ. ಒಬ್ಬ ಗುರುವಾಗಿ ನಿಂತು ಅವರು ಕಲಿಸ್ಕೊಟ್ಟಿದ್ದಾರೆ, ರಂಗ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅಂಥವ್ರಿಗೆ ಇವತ್ತು ನಿಜವಾಗ್ಲೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಾವು ಭಾಗಿಯಾಗಿದ್ದೀವಿ. ನಿಜವಾಗಲೂ ನಮ್ಮ ಈ ಒಂದು ABCD ಡ್ಯಾನ್ಸ್ ಅಕಾಡೆಮಿ ಅಥವಾ ಮತ್ತೊಂದು ಮುಖ್ಯವಾದಂಥ ಸಂಸ್ಥೆ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಜೊತೆಗೆ ABCD ಡ್ಯಾನ್ಸ್ ಅಕಾಡೆಮಿ ಇದೆ. ಈ ಸಂಸ್ಥೆ
ಉತ್ತರೋತ್ತರವಾಗಿ ಬೆಳೀಲಿ. ಮತ್ತಷ್ಟು ಇವಾಗೇನು 15ನೇ ವರ್ಷದ ವಾರ್ಷಿಕೋತ್ಸವ ಜೊತೆಗೆ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿ. ಆ ಮೂಲಕ ನಮ್ಮ ಕನ್ನಡ ನಾಡಿಗೆ, ಈ ನಮ್ಮ ಜಿಲ್ಲೆಯ ಖ್ಯಾತಿ ಇಡೀ ಉತ್ತುಂಗಕ್ಕೆ, ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲಿ ಅಂತ ಹೇಳ್ತಾ, ನನಗೆ ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಬಹಳ ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.